ನಮಸ್ತೆ ಮಕ್ಕಳೇ, ಎಲ್ರಿಗೂ ಲೆಟ್ಸ್ ಸ್ಟಡಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಮಕ್ಕಳೇ, ಲಾಸ್ಟ್ ಕ್ಲಾಸಲ್ಲಿ ನಾವು ನ್ಯೂಮರಿಕಲ್ಸನ್ನು ಮಾಡ್ತಾ ಇದ್ವಿ ಅಲ್ವಾ? ಈ ಕ್ಲಾಸಲ್ಲೂ ಕೂಡ ನ್ಯೂಮರಿಕಲ್ಸನ್ನು ನಾವು ಕಂಟಿನ್ಯೂ ಮಾಡೋಣ. ಈ ಕ್ಲಾಸಲ್ಲಿ ಮಾಡುವಂತಹ ನ್ಯೂಮರಿಕಲ್ಲು ತುಂಬ ಅಂದರೆ ತುಂಬ 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 ಇಂಪಾರ್ಟೆಂಟು, ಮತ್ತು ತುಂಬ ಕಾನ್ಸಂಟ್ರೇಟ್ ಮಾಡಿ ಕೇಳಿಸ್ಕೊಂಡ್ರೆ ಚಿಟಿಕೆ ಹೊಡೆದಷ್ಟು ಈಸಿಯಾಗಿರುತ್ತೆ. ಇಲ್ಲ ಹೇಗೋ ಓದ್ಕೊಂಡು ಹೋದರೆ ಆಗುತ್ತೆ ಅಂತಂದರೆ ಆಗೋದಿಲ್ಲ ಮಕ್ಕಳೇ, ವರ್ಕೌಟ್ ಆಗಲ್ಲ. ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ, ವರ್ಕೌಟ್ ಮಾಡಿ. ತುಂಬ ಈಸಿಯಾಗಿದೆ, ತುಂಬ ಕಾಂಪ್ಲಿಕೇಟೆಡ್ ಏನಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಇಂಥ ಪ್ರಾಬ್ಲಮ್ಸನ್ನು 1000 ಪ್ರಾಬ್ಲಮ್ಸ್ ಚಿಟಿಕೆ ಹೊಡೆದಷ್ಟು ಈಸಿಯಾಗಿ ಮಾಡಿಬಿಡ್ಬೋದು. ಆಯಿತಾ? ಬನ್ನಿ ಹಾಗಿದ್ರೆ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೇ ಬಿಡೋಣ. ಕನ್ಸಿಡರ್ 3 ಚಾರ್ಜಸ್ Q1, Q2, Q3 ಈಚ್ ಈಕ್ವಲ್ ಟು Q ಅಂತ ಹೇಳಿದ್ದಾರೆ. ಏನು ಹಾಗಂದ್ರೆ ನೋಡಿ, ಎಷ್ಟು ಚಾರ್ಜಸನ್ನು ಕೊಟ್ಟಿದ್ದಾರೆ? 3 ಚಾರ್ಜಸ್ ಆಗಿ ಕೊಟ್ಟಿದ್ದಾರೆ. ಆಯಿತಾ? ನೆಕ್ಸ್ಟ್, ಅಟ್ ದ ವರ್ಟಿಸಿಸ್ ಆಫ್ ಆನ್ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್. ಈ Q1, Q2, Q3 ಎಲ್ಲಿದ್ದಾವಂತೆ? ವರ್ಟಿಸಿಸ್ನಲ್ಲಿ ಇದ್ದಾವಂತೆ. ಯಾವ ಒಂದು ಟ್ರಯಾಂಗಲ್ನಲ್ಲಿ? ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ನಲ್ಲಿ. ಆಯಿತಾ? ಹಾಗಿದ್ರೆ ಸೈಡ್ ಲೆಂತ್ ಎಷ್ಟು ಕೊಟ್ಟಿದ್ದಾರೆ? ಎಲ್ಲಷ್ಟು ಕೊಟ್ಟಿದ್ದಾರೆ. ಓಕೆ, ವಾಟ್ ಈಸ್ ದ ಫೋರ್ಸ್ ಆನ್ ಅ ಚಾರ್ಜ್ Q with the same as Q placed at the centroid of the triangle as shown in the figure. ನೋಡಿ, ಈಗ ಫಸ್ಟು ನಾವು ಡಯಾಗ್ರಾಮನ್ನು ಕಲ್ತ್ಕೊಂಡ್ಬಿಡೋಣ. ಆಯಿತಾ? ಡಯಾಗ್ರಾಮಲ್ಲಿ ಫಸ್ಟ್ ಏನು ಕೊಡಿ? ನೇಮ್ಸನ್ನು ಕೊಟ್ಬಿಡಿ. A, B, C. ಆಯಿತಾ? ಎ ಹತ್ರ ಇರುವಂತಹ ಚಾರ್ಜು Q1 ಅಂತ ಕನ್ಸಿಡರ್ ಮಾಡಿ. ಆಯಿತಾ? ಇಲ್ಲಿ ಬಿ ಹತ್ರ ಇರುವಂಥ ಚಾರ್ಜು Q2 ಅಂತ ತಗೊಳ್ಳಿ. ಸಿ ಹತ್ರ ಇರುವಂಥ ಚಾರ್ಜು Q3 ಅಂತ ತಗೊಳ್ಳಿ. Q1 ಇಸ್ ಈಕ್ವಲ್ಸ್ ಟು Q ಅಂತಲೇ ಇದೆ. ಇಲ್ಲಿ ನೋಡಿ, Q1, Q2, Q3 ಈಚ್ ಈಕ್ವಲ್ ಟು Q ಅಂತಿದೆ ಅಲ್ವಾ? ಹಾಗೆಯೇ Q1 ಇಸ್ ಈಕ್ವಲ್ಸ್ ಟು Q, Q2 ಇಸ್ ಈಕ್ವಲ್ಸ್ ಟು Q, Q3 ಇಸ್ ಈಕ್ವಲ್ಸ್ ಟು Q. ಇಲ್ಲಿಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆಯಿತಾ? ಈಗ ನೆಕ್ಸ್ಟ್ ಸೇಮ್ ಏನು ಅಂತ ಹೇಳಿದ್ದಾರೆ? ಅಟ್ ದ ವರ್ಟಿಸಿಸ್ ಆಫ್ ಆನ್ ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಆಫ್ ಸೈಡ್ ಲೆಂತ್. ಓಕೆ, ಸೈಡ್ ಎಷ್ಟಿದೆ? ಎಲ್ಲವೂ ಕೂಡ ಈಕ್ವಲ್ ಆಗಿದೆ. ಫಾರ್ ಎಕ್ಸಾಂಪಲ್ ಆಗಿ ಇದು 10 ಸೆಂಟಿಮೀಟರ್ ಇದ್ದರೆ ಇದು 10 ಸೆಂಟಿಮೀಟರ್ ಇರುತ್ತೆ, ಇದು 10 ಸೆಂಟಿಮೀಟರ್ ಇರುತ್ತೆ. ಇನ್ ಕೇಸ್ ಏನಾದರೂ ಇದು 1 ಸೆಂಟಿಮೀಟರ್ ಇತ್ತು ಅಂದರೆ ಇದು 1 ಸೆಂಟಿಮೀಟರ್ ಇರುತ್ತೆ, ಇದು 1 ಸೆಂಟಿಮೀಟರ್ ಇರುತ್ತೆ. ಆಯಿತಾ? ಎಲ್ಲೆಷ್ಟಾಗಿದೆ ಇಲ್ಲಿ? ಎಲ್ಲಷ್ಟು. ಸೈಡ್ ಎಷ್ಟಿದೆ? ಎಲ್ಲಷ್ಟು ಲೆಂತಲ್ಲಿದೆ. ಅಂದರೆ ಈ ಮೂರೂ ಕೂಡ ಒಂದೇ ಸೇಮ್ ಲೆಂತಲ್ಲಿದ್ದಾವೆ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್, ಚಾರ್ಜಸ್ ಕೂಡ ಅಷ್ಟೇ ಮಕ್ಕಳೇ. ಇಲ್ಲಿ 5 ಕೂಲಮ್ ಇದ್ರೆ ಇಲ್ಲೂ 5 ಕೂಲಮ್, ಇಲ್ಲೂ 5 ಕೂಲಮ್. ಅಂದರೆ ಈಕ್ವಲ್ ಚಾರ್ಜಸ್ ಇದ್ದಾವೆ ಮತ್ತು ಈಕ್ವಲ್ ಸೈಡ್ ಲೆಂತನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇದು ಯಾವ ಟ್ರಯಾಂಗಲ್ ಅಂತ ಕರಿಬೋದು? ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕರಿಬೋದಲ್ವಾ? ಎಸ್, ಫೈನ್. ಈಗ ಈ ರೀತಿ ಇರುವಂತಹ ಚಾರ್ಜಸ್ನಲ್ಲಿ ಮಧ್ಯದಲ್ಲಿ ಈ ಪಾಯಿಂಟ್ ಇದೆ ಅಲ್ವಾ? ಈ ಪಾಯಿಂಟಲ್ಲಿ ಸೆಂಟ್ರಾಯ್ಡ್ನಲ್ಲಿ ನಾವೇನಾದರೂ ಒಂದು ಚಾರ್ಜನ್ನು ಇಂಟ್ರೊಡ್ಯೂಸ್ ಮಾಡಿದ್ರೆ, ಸೇ ಇಟ್ ಇಸ್ Q ಅಂತ ತಗೊಳ್ಳಿ. ಆಯಿತಾ? Q ಅನ್ನೋ ಚಾರ್ಜ್ ಅಂತ ತಗೊಂಡ್ರೆ ಸೆಂಟರಲ್ಲಿ ಇಟ್ಟಾಗ ವಾಟ್ ಈಸ್ ದ ಫೋರ್ಸ್ ಆನ್ Q ಡ್ಯೂ ಟು ಆಲ್ ದೀಸ್ 3 ಚಾರ್ಜಸ್? ಅಷ್ಟು ಕಂಡುಹಿಡಿದು ಬಿಟ್ರೆ ನಾವು ಕೊಟ್ಟಿರುವಂಥ ಈ ಪ್ರಾಬ್ಲಮನ್ನು ಈಸಿಯಾಗಿ ಮಾಡ್ದಂಗೆ ಲೆಕ್ಕ ಮಕ್ಕಳೇ. ಆಯಿತಾ? ಬೇರೆ ಇನ್ನೇನು ಇಲ್ಲ. ಆಯಿತಾ? ನೋಡಿ, ಹಾಗಿದ್ರೆ ಇಲ್ಲಿ ಫಸ್ಟ್ ನಾವು ಸೆಂಟ್ರಾಯ್ಡ್ ಅಂದರೆ ಏನು ಅಂತ ತಿಳ್ಕೊಬೇಕು. ಆಯಿತಾ? ಸೆಂಟ್ರಾಯ್ಡ್ ಅಂತ ಹೇಳಿದ್ರೆ ಫಸ್ಟ್ ನೋಡಿ, ಸೆಂಟ್ರಾಯ್ಡ್ ಆಫ್ ಎ ಟ್ರಯಾಂಗಲ್ ಅಂತ ಕೊಟ್ಟರು ಅಂತ ಇಟ್ಕೊಳ್ಳಿ. ಆಯಿತಾ? ಇಲ್ಲಿ ಸೈಡ್ ವರ್ಕನ್ನು ನಾನು ಸೈಡಲ್ಲೇ ಮಾಡ್ತೀನಿ ನೋಡಿ ಇಲ್ಲಿ. ಆಯಿತಾ? ಸೆಂಟ್ರಾಯ್ಡ್ ಆಫ್ ಟ್ರಯಾಂಗಲ್. ಆಯಿತಾ? ಏನು ಸೆಂಟ್ರಾಯ್ಡ್ ಆಫ್ ಟ್ರಯಾಂಗಲ್ ಅಂತ ಹೇಳಿದ್ರೆ, ನಾವು ಬೇಸಿಕ್ಸನ್ನು ತಿಳ್ಕೊಳ್ಳದೆ ಮುಂದಕ್ಕೆ ಹೋಯ್ತು ಅಂತಂದರೆ ಏನೂ ಯೂಸ್ ಆಗಲ್ಲ. ಆಯಿತಾ? ಓಕೆ, ಸೆಂಟ್ರಾಯ್ಡ್ ಅಂತ ಹೇಳಿದ್ರೆ ಮಕ್ಕಳೇ, ಇಲ್ಲಿಂದ ಇಲ್ಲಿಗೆ ಎಷ್ಟು ಲೆಂತ್ ಇದೆ. ಆಯಿತಾ? ಬಿ ಓಗೆ ಅಥವಾ ಇಲ್ಲಿ ಈ ಪಾಯಿಂಟನ್ನು O ಅಂತ ತಗೊಳ್ಳಿ. ಓನಲ್ಲಿ Q ಅಷ್ಟು ಚಾರ್ಜ್ ಇದೆ ಅಂತ ಅಂದ್ಕೊಳ್ಳಿ. ಆಯಿತಾ? ಈ ಪಾಯಿಂಟು O ಅಂತ ಅಂದ್ಕೊಳ್ಳಿ. O ಮೇಲೆ ಎಷ್ಟು ಚಾರ್ಜ್ ಇದೆ? Q ಅಷ್ಟು ಚಾರ್ಜ್ ಇದೆ. ಕರೆಕ್ಟ್ ಅಲ್ವಾ? ಓಕೆ, ದ ಡಿಸ್ಟೆನ್ಸ್ ಬಿಟ್ವೀನ್ AO, ದ ಡಿಸ್ಟೆನ್ಸ್ ಬಿಟ್ವೀನ್ BO, ದ ಡಿಸ್ಟೆನ್ಸ್ ಬಿಟ್ವೀನ್ CO ಎಷ್ಟು ಅಂತ ಕೇಳಿದ್ರೆ ನೀವೇನಂತ ಹೇಳ್ತೀರಾ? ನಿಮಗೆ ಕೊಟ್ಟಿಲ್ಲ ಅಲ್ವಾ? ಬರೀ ಸೈಡ್ ಲೆಂತ್ ಮಾತ್ರ L ಅಂತ ಕೊಟ್ಟಿರುವಂಥದ್ದು. ಆದರೆ ನೀವೇನು ಕಂಡುಹಿಡಿಬೇಕು? ಸೆಂಟರ್ಗೆ ಬರುವಂತಹ ಈ ರೇಡಿಯಸ್, ಇಲ್ಲಿಂದ ಇಲ್ಲಿಗೆ ಬರುವಂಥ ಲೆಂತನ್ನು ಕಂಡುಹಿಡಿಯಬೇಕು. ಕರೆಕ್ಟ್ ಅಲ್ವಾ? ಹೇಗೆ ಕಂಡುಹಿಡಿತೀರಾ ನೋಡಿ ಇಲ್ಲಿ.
ಇದೇ ಸೇಮ್ ಟ್ರಯಾಂಗಲನ್ನು ನಾವೇನು ಮಾಡಿದ್ರೆ ಕನ್ಸಿಡರ್ ಮಾಡಿದ್ರೆ ಆಯಿತಾ, ಎ ಬಿ ಸಿ ಕರೆಕ್ಟ್ ಅಲ್ವಾ. ಈಗ ನೋಡಿ ಬೈಸೆಕ್ಟರ್ ಇವೆರಡನ್ನ ಏನು ಮಾಡಬೇಕು, ಬೈಸೆಕ್ಟ್ ಮಾಡಬೇಕು, ಎರಡು ಭಾಗಗಳನ್ನಾಗಿ ಮಾಡಬೇಕು ಆಯಿತಾ. ನೇಮ್ ಇಟ್ ಆಸ್ ಡಿ. ಓಕೆ, ಸೊ ಇದನ್ನೇನಂತ ಕರಿಬೋದು, ಎ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಅಂತ ಬರೀಬೋದಲ್ವಾ. ಎ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಇದನ್ನ ಬೈಸೆಕ್ಟ್ ಮಾಡಿ ಈ ಸೈಡಿಂದ ಈ ರೀತಿಯಿಂದ ಇಲ್ಲಿ ನೋಡಿ ಬೈಸೆಕ್ಟ್ ಮಾಡಿದ್ರೆ ಏನಂತ ಬರಿಬೋದು, ಎ ಬಿ ಸಿ ಡಿ ಇ ಅಂತ ಕೊಡಿ ಇದನ್ನು ಆಯಿತಾ. ಈಗ ಏನಂತ ಬರಿಬೋದು ಇಲ್ಲಿ, ಬಿ ಇ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ, ಬಿ ಇ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಸಿ ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಸಿ ಇಂದ ಒಂದು ಲೈನನ್ನು ಹೇಳಿರಿ, ಬೈಸೆಕ್ಟ್ ಮಾಡಿ ಆಯಿತಾ. ಎ ಬಿ ಸಿ ಡಿ ಇ ಎಫ್, ಇದು ಎಫ್ ಅಂತ ತಗೊಳ್ಳೋಣ ಆಯಿತಾ. ಸೊ ಸಿ ಎಫ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಅಂತ ಬರಿಬೋದಾ, ಕರೆಕ್ಟ್ ಅಲ್ವಾ. ಸೊ ಈ ಮೂರು ಪಾಯಿಂಟನ್ನು ನಾವು ಈ ರೀತಿ ಬೈಸೆಕ್ಟ್ ಮಾಡಿ ಬರೆದಾಗ ಇಲ್ಲೊಂದು ಪಾಯಿಂಟ್ ಕಾಣಿಸ್ತಿದೆ ಗೊತ್ತಾ ಮಕ್ಕಳೇ ಮಧ್ಯದಲ್ಲಿ, ಆ ಪಾಯಿಂಟನ್ನು ಏನಂತ ಕರಿತೀವಿ ಅಂದರೆ ಸೆಂಟ್ರಾಯ್ಡ್ ಆಫ್ ಅ ಟ್ರಯಾಂಗಲ್ ಅಂತ ಕರಿತಾ ಇದೆ ಈ ಪಾಯಿಂಟನ್ನು ಆಯಿತಾ. ಮೂರು ಕೂಡ ಜಾಯಿನ್ ಆಗ್ತಾವಲ್ವಾ, ಆ ಪಾಯಿಂಟನ್ನು ಸೆಂಟ್ರಾಯ್ಡ್ ಆಫ್ ಅ ಟ್ರಯಾಂಗಲ್ ಆಗಿರೋದ್ರಿಂದ ಟ್ರಯಾಂಗಲ್ ಅಂತ ಬಳಸ್ತಾ ಇದ್ದೀವಿ. ಹಾಗಿದ್ರೆ ನಾವು ಬೈಸೆಕ್ಟ್ ಮಾಡಿದ್ವಿ ಅಲ್ವಾ, ಈ ಬೈಸೆಕ್ಟ್ ಮಾಡಿರೋದನ್ನು ನಾವೇನಂತ ಕರಿತೀವಿ ಅಂದರೆ ಮೀಡಿಯನ್ ಅಂತ ಕರಿತೀವಿ. ಏನಂತ ಕರಿತೀನಿ, ಬೈಸೆಕ್ಟ್ ಮಾಡಿರೋದನ್ನು ಆಯಿತಾ. ಎ ಡಿ ಅನ್ನೋದನ್ನು ಏನಂತ ಕರಿತಾ ಇದ್ದೀವಿ ಇಲ್ಲಿ, ಮೀಡಿಯನ್, ಮೀಡಿಯನ್ ಆಯಿತಾ. ಬಿ ಇ ಅಷ್ಟೇ, ನೆಕ್ಸ್ಟ್ ಸಿ ಎಫ್ ಕೂಡ ಅಷ್ಟೇ, ಮೀಡಿಯನ್ ಅಂತ ಕರೀತಾರೆ. ಹಾಗಿದ್ರೆ ನೋಡಿ ಇವಾಗ ಈ ನಮಗೆ ಎ ಡಿ ಲೆಂತ್ ಗೊತ್ತಿಲ್ಲ, ಈ ಕಡೆ ಎ ಬಿ ಮಾತ್ರ ಕೊಟ್ಟಿದ್ದಾರೆ ಕರೆಕ್ಟ್ ಅಲ್ವಾ. ಆದರೆ ನಮಗೆ ಏನು ಬೇಕು, ಎ ಓ ಲೆಂತ್ ಬೇಕು ಕರೆಕ್ಟ್ ಅಲ್ವಾ. ಈಗ ನಾವು ನೋಡಿ ಈಗ ಜಸ್ಟ್ ಏನನ್ನು ಕನ್ಸಿಡರ್ ಮಾಡಿ ಅಂತ ಹೇಳಿದ್ರೆ ನಮಗೆ ಎ ಓ ಅಷ್ಟೇ ಬೇಕಾಗಿರೋದ್ರಿಂದ, ಸೊ ಸೆಂಟ್ರಾಯ್ಡ್ ಎ ಓ ಅಥವಾ ಓ ಈಸ್ 2/3 of the distance 1 each median ಏನು ಹಾಗಂದರೆ ನೋಡಿ ಇಲ್ಲಿ ಓ ಅನ್ನೋದ್ರ ಬದಲು ಇಲ್ಲಿ ನೋಡಿ ಎ ಓ. ಈಗ ನನಗೆ ಎ ಓ ಲೆಂತ್ ಬೇಕು ಅಂದ್ಕೊಳ್ಳಿ, ಎ ಓ ಲೆಂತ್ ಬೇಕು, ಹಾಗಾಗಿ ನಾನು ಎ ಓ ಅಂತ ಬರೆದು ಆಯಿತಾ, ಸಾರಿ 2/3 ಇಂಟು ಎ ಓ ಆಯಿತಾ, ಹೀಗಂತ ಬರಿಬೋದು. ಅದು ಹೇಗೆ, ಎ ಓ ಎ ಡಿ ಇದು ಡಿ ಡಿ ಆಯಿತಾ. 2/3 ಆಫ್ ದಿಸ್ ಡಿಸ್ಟೆನ್ಸ್, 2/3 ಆಫ್ ದಿಸ್ ಡಿಸ್ಟೆನ್ಸ್, 2/3 ಆಫ್ ದಿಸ್ ಡಿಸ್ಟೆನ್ಸ್ ಗಿವ್ಸ್ ದ ಸೆಂಟ್ರಾಯ್ಡ್ ಆಯಿತಾ. ಡಿಸ್ಟೆನ್ಸ್ ಫ್ರಮ್ ದ ಎ ಟು ಓ, ಬಿ ಟು ಓ, ಸಿ ಟು ಓ ಕೊಡುತ್ತೆ ಆಯಿತಾ. ಈಗ ನಿಮಗೆ ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ ಟು ಇನ್ನೊಂದು ಯಾವುದು, 2/3 ಆಫ್ ಇನ್ನೊಂದು ಯಾವುದಿದೆ ಈ ಕಡೆ ಬಿ ಇ ಆಯಿತಾ, ಇನ್ನೊಂದು ಮೀಡಿಯನ್, ಈ ಮೀಡಿಯನ್ ಬೇಕು ಅಂದರೆ ಸಿ ಒ ಕಂಡುಹಿಡಿಬೇಕು ಅಂತ ಹೇಳಿದ್ರೆ 2/3 ಅಂತ ಹಾಕ್ಕೊಳ್ಳಿ, ಸಿ ಎಫ್ ಅಂತ ಬರೀರಿ ಆಯಿತಾ. ಸೊ ಈ ರೀತಿ ಫಾರ್ಮುಲಾನ ಹಾಕ್ಕೊಂಡು ಸಿ ಎಫ್ ಅಥವಾ ಎಫ್ ಸಿ, ಫಸ್ಟ್ ಎಫ್ ಬರೆದ್ಬಿಟ್ಟಿದ್ದೀವಿ, ಸೊ ಎಫ್ ಸಿ ಅಂತ ಈ ರೀತಿ ಕಂಡುಹಿಡ್ಕೊಂಡ್ರೆ ನಿಮ್ಗೆ ಏನು ಗೊತ್ತಾಗುತ್ತೆ, ಎ ಓ ವ್ಯಾಲ್ಯೂ ಗೊತ್ತಾಗುತ್ತೆ. ಅರ್ಥ ಆಯ್ತಾ. ಈಗ ಪಾಯಿಂಟ್ ನಂಬರ್ 2, ಇದು ಪಾಯಿಂಟ್ ನಂಬರ್ 1 ಆಯಿತು. ಸೆಂಟ್ರಾಯ್ಡ್ಗೆ ಏನೇನೆಲ್ಲ ಕಲಿಬೇಕು ಅಷ್ಟೆಲ್ಲ ಕಲ್ತ್ವಿ ಆಯಿತಾ. ಈಗ ನೆಕ್ಸ್ಟ್ ಸೆಕೆಂಡ್ ಒನ್ ಬಂದು ಟ್ರಯಾಂಗಲ್ ಏನು ಕೊಟ್ಟಿದ್ದಾರೆ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ಏನು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳಿದ್ರೆ, ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಆಯಿತಾ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಹೇಳಿದ್ರೆ ಫಸ್ಟ್ ಇದರಲ್ಲಿ ಎರಡನ್ನ ಗಮನಿಸಬೇಕಾಗತ್ತೆ. ಟ್ರಯಾಂಗಲ್ ಇನ್ ವಿಚ್ ಆಲ್ ದ 3 sides ಹ್ಯಾವ್ ದ ಸೇಮ್ ಲೆಂತ್. ಏನಾಗಿರುತ್ತೆ, 3 sides ಕೂಡ ಸೇಮ್ ಲೆಂತ್ ಇರುತ್ತೆ ಆಯಿತಾ. ಸಿಂಪಲ್ ಆಗಿ ಬರೀತಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಒನ್, ಆಲ್ ದ 3 internal angles ಆರ್ ಈಕ್ವಲ್ ಟು 60 ಡಿಗ್ರಿ. ಎಷ್ಟು ಡಿಗ್ರಿಯಲ್ಲಿದ್ದಾವೆ ಒಳಗಡೆ, ಎಲ್ಲವೂ ಕೂಡ 60 ಡಿಗ್ರಿನಲ್ಲೇ ಇದ್ದಾವೆ ಆಯಿತಾ. 60 ಡಿಗ್ರಿ 60 ಡಿಗ್ರಿ ಓಕೆ. ನೆಕ್ಸ್ಟ್ 60 ಡಿಗ್ರಿ ಈಚ್ ಆ್ಯಂಗಲ್ ಓಕೆ. ನೆಕ್ಸ್ಟ್ ಹಾಗಿದ್ರೆ ನೋಡಿ ನಾವು ಈ ಒಂದು ಡೇಟಾಯಿಂದ ಎ ಓನ ಕಂಡುಹಿಡಿಬೋದಾ? ಅಫ್ಕೋರ್ಸ್ ಕಂಡುಹಿಡಿಬೋದು. ಹೇಗೆ ಮ್ಯಾಮ್ ಕಂಡುಹಿಡಿಬೋದು ನೋಡಿ, ಇಲ್ಲಿ ನಾವು ಇಲ್ಲಿ ಈ ಟ್ರಯಾಂಗಲನ್ನು ತಗೊಂಡ್ವಿ ಅಲ್ವಾ, ಈ ಟ್ರಯಾಂಗಲನ್ನು ಇಲ್ಲಿ ನೋಡಿ ಎ ಡಿ ಸಿ ಅಂತ ತಗೊಳ್ಳಿ ಆಯಿತಾ. ಇಲ್ಲಿ ಬರೀತೀನಿ ನೋಡಿ, ಎ ಡಿ ಸಿ ಕಟ್ ಮಾಡಿರುವಂಥದ್ದನ್ನು ಬರೆಯೋಣ ಆಯಿತಾ. ಎ
ಡಿ ಸಿ ಹೀಗಿದೆ ಅಲ್ವಾ. ಪೂರ್ತಿ 60 ಡಿಗ್ರಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಫುಲ್ಲು 60 ಡಿಗ್ರಿ ಅಂತ ಹೇಳಿದ್ರೆ ಹಾಫ್ ಮಾಡಿಬಿಟ್ಟಿದ್ದೀವಿ, ಬೈಸೆಕ್ಟ್ ಮಾಡಿಬಿಟ್ಟಿದ್ದೀವಿ, 2 ಭಾಗ ಮಾಡಿಬಿಟ್ಟಿದ್ದೀವಿ. ಎಷ್ಟು ಡಿಗ್ರಿ ಆಗುತ್ತೆ ಹಾಗಿದ್ರೆ? ಇದು 30 ಡಿಗ್ರಿ ಆಗುತ್ತಲ್ವಾ, ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಆ್ಯಂಗಲ್ ಅಂತಂದಮೇಲೆ ಇದು ಅಡ್ಜಸೆಂಟ್ ಆಯಿತು, ಇದು 90 ಡಿಗ್ರಿ ಆಯಿತು. ಇಲ್ಲಿ ನೋಡಿ ಇದೇನಾಯಿತು, ಅಡ್ಜಸೆಂಟ್ ಆಯಿತು, ಇದು ಆಪೋಸಿಟ್ ಆಯಿತು, ಇದು ಹೈಪೋಟೆನ್ಯೂಸ್ ಆಯಿತು, ಕರೆಕ್ಟ್ ಅಲ್ವಾ. ಈಗ ನಮಗೆ ಎ ಡಿ ವ್ಯಾಲ್ಯೂ ಗೊತ್ತಿದೆ ಅಂತ ಅಂದ್ಕೊಳ್ಳೋಣ, ಆಯಿತಾ. ನೆಕ್ಸ್ಟ್ ಇಲ್ಲಿ ನೋಡಿ ಎ ಮತ್ತು ಸಿ, ಆಯಿತಾ. ಎ ಸಿ ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತಿದೆ, ಏನು, ಲೆಂತ್ ಅಂತ, ಕರೆಕ್ಟ್ ಅಲ್ವಾ. ಎ ಸಿ ಅಂದರೆ ಏನು, ಲೆಂತ್. ಎ ಡಿ ಮತ್ತು ಎ ಸಿನ ಯೂಸ್ ಮಾಡಿಕೊಂಡು ನಾವೇನನ್ನು ಕಂಡುಹಿಡಿಯಬಹುದು? ಕಾಸ್ ಕಂಡುಹಿಡಿಬೋದಲ್ವಾ. ಹೇಗೆ ಮ್ಯಾಮ್ ಹೇಳ್ತಾ ಇದ್ದೀರಾ? ಇನ್ ಕೇಸ್ ಏನಾದ್ರೂ ಆಪೋಸಿಟ್ಟು ಮತ್ತು ಹೈಪೋಟಿನಿಸ್ ಗೊತ್ತು ಅಂತ ಹೇಳಿದ್ರೆ ಸೈನನ್ನು ಕಂಡುಹಿಡಿಬೋದು. ಅಡ್ಜಸೆಂಟು ಮತ್ತು ಹೈಪೋಟಿನ್ಯೂಸ್ ಗೊತ್ತಿದೆ ಅಂತ ಹೇಳಿದ್ರೆ ಕಾಸ್ ಥೀಟಾನ ಕಂಡುಹಿಡಿಬೋದು. ಆಪೋಸಿಟ್ಟು ಮತ್ತು ಅಡ್ಜಸೆಂಟ್ ಗೊತ್ತಿದೆ ಅಂತ ಹೇಳಿದ್ರೆ ಟ್ಯಾನ್ ಥೀಟಾನ ಕಂಡುಹಿಡಿಬೋದು, ಕರೆಕ್ಟ್ ಅಲ್ವಾ. ಈಗ ನಮಗಿರೋದೇನು, ಅಡ್ಜಸೆಂಟು ಮತ್ತು ಹೈಪೋಟಿನ್ಯೂಸು, ಆಯಿತಾ. ಹಾಗಿರೋದ್ರಿಂದ ಕಾಸ್ ಥೀಟಾನ ಬರೀಬೋದು, ಕರೆಕ್ಟ್ ಅಲ್ವಾ. ಸೊ ವಿ ವಾಂಟ್ ಏನು ಬೇಕು, ಎ ಡಿ ಇಸ್ ಈಕ್ವಲ್ಸ್ ಟು ಕ್ವೆಶ್ಚನ್ ಮಾರ್ಕ್. ನಮ್ಗೆ ಎ ಡಿ ಬೇಕು, ಆಯಿತಾ. ಎ ಡಿ ಗೊತ್ತಾಗ್ಬಿಟ್ರೆ ಎ ಓ ಕಂಡುಹಿಡಿಯೋದು ಎಷ್ಟೊತ್ತು, ಈಸಿಯಾಗಿ ಕಂಡುಹಿಡಿದು ಬಿಡ್ಬೋದು, ಕರೆಕ್ಟ್ ಅಲ್ವಾ. ಈಗ ನೆಕ್ಸ್ಟು ವಿ ವಾಂಟ್ ಎ ಡಿ ಅಲ್ವಾ. ಇದನ್ನು ಹೇಗೆ ಕಂಡುಹಿಡಿತೀವಿ ಅಂತ ಹೇಳಿದ್ರೆ ಕಾಸ್ 30 ಈಸ್ ಈಕ್ವಲ್ಸ್ ಟು ಏನು ಫಾರ್ಮುಲಾ, ಅಡ್ಜಸೆಂಟ್ ಬೈ ಹೈಪೋಟಿನ್ಯೂಸ್, ಕರೆಕ್ಟ್ ಅಲ್ವಾ. ಅಡ್ಜಸೆಂಟ್ ಅಂದರೆ ಎ ಡಿ ಬೈ ಎ ಸಿ, ಆಯಿತಾ. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಎ ಸಿ ಕಾಸ್ 30 ಅಂತ ಹೇಳಿದ್ರೆ ಎಷ್ಟು ಬರೆದ್ಬಿಡೋಣ, ಕಾಸ್ 30 ಈಸ್ ಈಕ್ವಲ್ಸ್ ಟು ಎ ಡಿ, ಕರೆಕ್ಟಾ. ಕಾಸ್ 30 ಅಂದರೆ ಎಷ್ಟು, ಎ ಸಿ ಅಂದರೆ ಎಲ್ ಆಯಿತು, ಎಲ್ ಅಂತ ಬರೆದ್ಬಿಡೋಣವಾ. ಎಲ್ ಇಂಟು ಕಾಸ್ 30 ಅಂತ ಹೇಳಿದ್ರೆ √3/2, ಕರೆಕ್ಟ್ ಅಲ್ವಾ, ಇಸ್ ಈಕ್ವಲ್ಸ್ ಟು ಎ ಡಿ. ಗೊತ್ತಾಯ್ತಾ ಇವಾಗ ಎ ಡಿ ಹೇಗೆ ಬಂತು ಅಂತ. ಎ ಡಿ ಇಸ್ ಈಕ್ವಲ್ಸ್ ಟು ಎಲ್ ಇಂಟು √3/2 ಅಂತ ಬಂದಿದೆ, ಕರೆಕ್ಟ್ ಅಲ್ವಾ. ಈಗ ಫಾರ್ ಸೆಂಟ್ರಾಯ್ಡ್ ಈಗ ನಮಗೆ ಎ ಡಿ ವ್ಯಾಲ್ಯೂ ಗೊತ್ತಾಗಿದೆ. ಈಗ ಬನ್ನಿ ಎಲ್ಲಿಗೆ, ಮೇನ್ ಪ್ರಾಬ್ಲಮ್ಗೆ ಬನ್ನಿ ಈ ಕಡೆ, ಆಯಿತಾ. ಮೇನ್ ಪ್ರಾಬ್ಲಮ್ಗೆ ಇಲ್ಲಿ ಬಂದ್ರಾ. ಎಸ್, ಎ ಡಿ ಇಸ್ ಈಕ್ವಲ್ಸ್ ಟು ಫ್ರಮ್ ದ ಫಿಗರ್ ಏನು ಗೊತ್ತಾಗಿದೆ ನಮಗಿವಾಗ, ಎ ಡಿ ಇಸ್ ಈಕ್ವಲ್ಸ್ ಟು ಎಲ್ ಇಂಟು √3/2 ಅಂತ ಗೊತ್ತಾಗಿದೆ, ಕರೆಕ್ಟ್ ಅಲ್ವಾ. ಈಗ ಸೆಂಟ್ರಾಯ್ಡ್ ಅಂದ್ರೆ ಏನು, ಎ ಓ ವ್ಯಾಲ್ಯೂ, ಇದು ಎ ಡಿ ಅಲ್ವಾ. ಎ ಓ ವ್ಯಾಲ್ಯೂ ಹೇಗೆ ಕಂಡುಹಿಡಿತೀವಿ ಹಾಗಿದ್ರೆ, ಎ ಓ ಇಸ್ ಈಕ್ವಲ್ಸ್ ಟು 2/3, ಇಲ್ಲಿ ಬರ್ದಿದ್ವಿ ಅಲ್ವಾ, ಇಲ್ಲಿ ನೋಡಿ 2/3 ಇಂಟು ಎ ಡಿ. ಎ ಓ ಬೇಕು ಅಂತ ಹೇಳಿದ್ರೆ 2/3 ಇಂಟು ಎ ಡಿ, ಆಯಿತಾ. ಇಲ್ಲಿ ಬಿ ಓ ಬೇಕು ಅಂತ ಹೇಳಿದ್ರೆ 2/3 ಇಂಟು ಬಿ ಇ. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಯಾವುದು, ಸಿ ಓ ಬೇಕು ಅಂತ ಹೇಳಿದ್ರೆ 2/3 ಇಂಟು ಎಫ್ ಸಿ, ಕರೆಕ್ಟ್ ಅಲ್ವಾ. ಇದನ್ನು ಬರಿಬೋದು. ಈಗ ನೋಡಿ ನಮಗೆ ಎ ಓ ಬೇಕು ಅಂತ ಹೇಳಿದ್ರೆ ಏನು ಬರೀಬೇಕು, 2/3 ಇಂಟು ಎ ಡಿ ವ್ಯಾಲ್ಯೂ, ಆಯಿತಾ. ಎ ಡಿ ಅಂತಲೇ ಬರೀತೀನಿ ನೋಡಿ, ಎ ಡಿ ದಟ್ ಈಸ್ ಈಕ್ವಲ್ ಟು 2/3, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಡಿ, ಎಲ್ ಇಂಟು √3/2, ಕರೆಕ್ಟ್ ಅಲ್ವಾ. ಈಗ 2 ಕ್ಯಾನ್ಸಲ್ ಆಗುತ್ತೆ, ಉಳಿದಿರೋದೇನು, ಇಲ್ಲಿ ನೋಡಿ ಎಲ್ ಇಂಟು √3 ಡಿವೈಡೆಡ್ ಬೈ 3 √3 ಅಂತ ಬರೀಬೋದಾ. ಸ್ಕ್ವೇರ್ ರೂಟ್ಸಲ್ಲಿ ಕಲ್ತಿರ್ತೀರ ನೀವು. √3 ಏನಾಯಿತು, ಕ್ಯಾನ್ಸಲ್ ಆಯಿತು. ಹಾಗಿದ್ರೆ ಎ ಓ ಏನು ಉಳಿತು, ಎ ಓ ಇಸ್ ಈಕ್ವಲ್ಸ್ ಟು L/√3, ಕರೆಕ್ಟ್ ಅಲ್ವಾ. ತುಂಬ ಈಸಿ ಇದೆ ಅಲ್ವಾ. ಈಗ ಸೇಮ್ ಆ್ಯಸ್ ಇಟ್ ಇಸ್ ಇನ್ ಬೈ ಸಿಮಿಟ್ರಿ ಅವ್ರೇನಂತ ಕೊಟ್ಟಿದ್ದಾರೆ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕೊಟ್ಟಿರೋದ್ರಿಂದ ನಾವೇನು ಬರಿಬೋದು, ಎ ಓ ಇಸ್ ಈಕ್ವಲ್ಸ್ ಟು ಬಿ ಓ ಇಸ್ ಈಕ್ವಲ್ಸ್ ಟು, ನೋಡಿ ಇಲ್ಲಿ ಬರೆದ್ಬಿಡ್ತೀನಿ, ಎ ಓ ಇಸ್ ಈಕ್ವಲ್ಸ್ ಟು ಬಿ ಓ ಇಸ್ ಈಕ್ವಲ್ಸ್ ಟು ಸಿ ಓ ಇಸ್ ಈಕ್ವಲ್ಸ್ ಟು ಏನಂತ ಬರಿಬೋದು, L/√3
√3 ಅಂತ ಬರಿಬೋದು. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ? L/√3. ಇಲ್ಲಿ ಎಷ್ಟಿದೆ? L/√3. ಇಲ್ಲಿ ಎಷ್ಟಿದೆ ಡಿಸ್ಟೆನ್ಸು? L/√3. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಕರೆಕ್ಟ್ ಅಲ್ವಾ? ಈಗ ನೋಡಿ, ನೆಕ್ಸ್ಟ್ ಏನನ್ನ ನೋಡಬೇಕು? ಇದಾದಮೇಲೆ ಫೋರ್ಸನ್ನು ನೋಡೋಣ. ಅರ್ಥ ಆಗ್ತಾ ಇದೆಯಾ? ಇದು ತುಂಬ ಇಂಪಾರ್ಟೆಂಟು, ಆಯಿತಾ? ಇದಾದಮೇಲೆ ಫೋರ್ಸ್ ಯಾವ ರೀತಿ ಆ್ಯಕ್ಟ್ ಆಗ್ತಾ ಇದೆ ಅಂತ ನೋಡೇ ಬಿಡೋಣ, ಆಯಿತಾ? ಈಗ ಫಸ್ಟ್ ಈ ಚಾರ್ಜು, ಎ ಚಾರ್ಜು ಕ್ಯೂ ಮೇಲೆ, ದ ಫೋರ್ಸ್ ಆನ್ ಕ್ಯೂ ಡ್ಯೂ ಟು ಎ. ಇದು ಪಾಸಿಟಿವ್ ಚಾರ್ಜು, ಇದು ಪಾಸಿಟಿವ್ ಚಾರ್ಜು. ಹಾಗಿರೋದ್ರಿಂದ ಏನಾಗ್ತಾ ಇರುತ್ತೆ? ಈ ಪಾಯಿಂಟು, ಈ ಚಾರ್ಜ್ ಏನಾಗ್ತಾ ಇರುತ್ತೆ? ರಿಪ್ಪಲ್ ಆಗ್ತಾ ಇರುತ್ತೆ. F1 ಅಂತ ತಗೊಳ್ಳಿ, ಆಯಿತಾ? ನೆಕ್ಸ್ಟ್ ಬಿ ಇಂದ ಆಗಿರುವಂಥದ್ದು, ದ ಫೋರ್ಸ್ ಆನ್ ಕ್ಯೂ ಡ್ಯೂ ಟು ಬಿ ಇಸ್, ನೋಡಿ ಇದು ಪಾಸಿಟಿವ್ ಚಾರ್ಜು, ಇದು ಪಾಸಿಟಿವ್ ಚಾರ್ಜು. ಹಾಗಿರೋದ್ರಿಂದ ಇದೇನಾಗುತ್ತೆ? ಈ ಕಡೆ ರಿಪ್ಪಲ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಇದನ್ನು F2 ಅಂತ ಕರೀರಿ, ಆಯಿತಾ? ನೆಕ್ಸ್ಟ್ ಸಿ ಇಂದ, ದ ಫೋರ್ಸ್ ಆನ್ ಕ್ಯಾಪಿಟಲ್ ಕ್ಯೂ ಡ್ಯೂ ಟು Q3, ಆಯಿತಾ? ಹೇಗೆ ಬರುತ್ತೆ? ಇದು ಕೂಡ ರಿಪಲ್ಷನ್ ಬರುತ್ತೆ. ಸೊ ಇದನ್ನು F3 ಅಂತ ಕರೀರಿ, ಆಯಿತಾ? ನೋಡಿ ಇವಾಗ ಇಷ್ಟು ಬರೆದ್ರಿ ಅಲ್ವಾ? ಇಷ್ಟಕ್ಕೆ ನೀವೇನು ಮಾಡಿ, ಫಸ್ಟು F1, F2, F3ಗೆ ವ್ಯಾಲ್ಯೂವನ್ನು ಕಂಡುಹಿಡಿಯಿರಿ, ಆಯಿತಾ? ಇಷ್ಟಕ್ಕೆ ಫಸ್ಟು F1ಗೇನು, F2ಗೇನು, F3ಗೇನು ಅಂದರೆ ಏನು? ಕೂಲಮ್ಸ್ ಲಾ ಅಪ್ಲೈ ಮಾಡ್ತೀರಲ್ವಾ? ಸೇಮ್ ಆ್ಯಸ್ ಇಟ್ ಈಸ್. ಎ ಮತ್ತು ಕ್ಯಾಪಿಟಲ್ ಕ್ಯೂವನ್ನು, ಸಾರಿ ಕ್ಯೂ ಮತ್ತು ಎ ಪಾಯಿಂಟಲ್ಲಿರುವಂಥದ್ದು ಕ್ಯೂ ಅಂತ ತೊಗೊಂಡಿದ್ದೀವಲ್ವಾ? ಕ್ಯೂ ಮತ್ತು ಕ್ಯಾಪಿಟಲ್ ಕ್ಯೂ ಇವೆರಡರ ಮಧ್ಯೆ ಕೂಲಮ್ ಫೋರ್ಸ್ ಏನಾಗಿರುತ್ತೆ? ಬಿ ಮತ್ತು ಕ್ಯೂ ಮತ್ತು ಕ್ಯಾಪಿಟಲ್ ಕ್ಯೂ ಇವೆರಡರ ಮಧ್ಯೆ ಇರುವಂಥ ಫೋರ್ಸು, ಇವೆರಡರ ಮಧ್ಯೆ ಇರುವಂಥ ಫೋರ್ಸು ಹೇಗೆ ಬರೀತೀರಾ ಅನ್ನೋದನ್ನು ನೋಡೋಣ. ಇಲ್ಲಿ ಎ ಬಿ ಪಾಯಿಂಟ್ ಅಂತ ತಗೋಬೇಡಿ. ಬಿನಲ್ಲಿ ಕ್ಯೂ ಅಷ್ಟು ಚಾರ್ಜ್ ಇದೆ, ಎನಲ್ಲಿ ಕ್ಯೂ ಅಷ್ಟು ಚಾರ್ಜ್ ಇದೆ, ಸಿನಲ್ಲಿ ಕ್ಯೂ ಅಷ್ಟು ಚಾರ್ಜ್ ಇದೆ, ಆಯಿತಾ? ಇವು ಮೂರಕ್ಕೂ ಕೂಡ ಏನು ಬರೀರಿ? ಕೂಲಮ್ ಫೋರ್ಸನ್ನು ಬರೀರಿ, ಕೂಲಮ್ಸ್ ಲಾನ ಅಪ್ಲೈ ಮಾಡಿ, ಆಯಿತಾ? ನೋಡಿ ತುಂಬ ಈಸಿ ಇದೆ, ಅರ್ಥ ಮಾಡ್ಕೋಬೇಕಷ್ಟೇ, ದೊಡ್ಡ ವಿಷಯನೇ ಅಲ್ಲ ಇದು, ಆಯಿತಾ? ಫೋರ್ಸ್ F1, 3 ಫೋರ್ಸ್ ಇದಾವಲ್ವಾ? 3 ಫೋರ್ಸ್ಗೆ ನಾನು ಇಲ್ಲೇ ಬರೆದ್ಬಿಡ್ತೀನಿ ನೋಡಿ. ಫೋರ್ಸ್ F1 ಆನ್ ಚಾರ್ಜ್ ಯಾವುದ್ರ ಮೇಲೆ? ಕ್ಯಾಪಿಟಲ್ ಕ್ಯೂ ಡ್ಯೂ ಟು Q1 ದಟ್ ಈಸ್ ಈಕ್ವಲ್ ಟು ಕ್ಯೂ, ಆಯಿತಾ? Q1 ಚಾರ್ಜಿಂದ ದಟ್ ಈಸ್ ಈಕ್ವಲ್ ಟು ಕ್ಯೂ ಅಂತಲೇ ಕನ್ಸಿಡರ್ ಮಾಡಿದ್ದೀವಿ. ಎಷ್ಟು ಚಾರ್ಜ್ ಇರುತ್ತೆ F1 ಇಸ್ ಈಕ್ವಲ್ಸ್ ಟು 1/4πε0. ವಾಟ್ ಈಸ್ ದ ಚಾರ್ಜ್ ಹಿಯರ್? ಕ್ಯೂ. ಯಾವ ಚಾರ್ಜ್ ಮೇಲೆ? ಕ್ಯಾಪಿಟಲ್ ಕ್ಯೂ ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತ ಹೇಳಿದ್ರೆ ಎಷ್ಟಿದೆ? ಎ ಮತ್ತು ಓ ಅಲ್ವಾ? ಎ ಇಂದ ಓಗೆ, ಕರೆಕ್ಟಾ? ಎ ಇಂದ ಓಗೆ, ಸೊ ಎ ಓ ಸ್ಕ್ವೇರ್, ಆಯಿತಾ? ಇದು ಅಲಾಂಗ್ ಎ ಓ ಇಂದ, ಎ ಕಡೆಯಿಂದ ಓ ಕಡೆಗೆ ಹೋಗ್ತಾ ಇದೆ, ಆಯಿತಾ? ಇದನ್ನ ತಳ್ತಾ ಇದೆ, ಈ ಕಡೆಗೆ ರಿಪಲ್ಷನ್ ಆಗ್ತಾ ಇದೆ, ಕರೆಕ್ಟಾ? ಹಾಗಾಗಿ ಎ ಓ ಅಂತ ಬರೆದಿದ್ದೀನಿ ನಾನಿಲ್ಲಿ, ಕರೆಕ್ಟಲ್ಲ? ನೆಕ್ಸ್ಟ್ F1 ಇಸ್ ಈಕ್ವಲ್ಸ್ ಟು 1/4πε0 ಕ್ಯೂ ಕ್ಯಾಪಿಟಲ್ ಕ್ಯೂ ಡಿವೈಡೆಡ್ ಬೈ ಎ ಓ ಅಂದರೆ ಏನು ಮಕ್ಕಳೇ? ಇಲ್ಲಿ ನೋಡಿ, ಇಲ್ಲಿ ಎ ಓ ಅಂದರೆ ಎಷ್ಟು? L/√3. ಇಲ್ಲೂ ಕೂಡ ಇಲ್ಲಿ ನೋಡಿ, ಇದಕ್ಕೊಂದು ದೊಡ್ಡ ಸ್ಕ್ವೇರ್ ಬ್ರ್ಯಾಕೆಟನ್ನು ಹಾಕಿ ಇಂಪಾರ್ಟೆಂಟ್ ಅಂತ ಇಟ್ಕೊಳ್ಳಿ, ಆಯಿತಾ? ಎ ಓ ಅಂದ್ರೆ ಏನು? L/√3. ಅದಕ್ಕೆ ಸ್ಕ್ವೇರನ್ನು ಮಾಡಿ, L/√3 ಹೋಲ್ ಸ್ಕ್ವೇರ್. ಸೊ ದಿಸ್ ಇಸ್ ಈಕ್ವಲ್ ಟು 1/4πε0 ಕ್ಯೂ ಡಿವೈಡೆಡ್ ಬೈ L ಸ್ಕ್ವೇರ್ ಬೈ √3 ಇಂಟು √3 ಏನಾಗುತ್ತೆ? 3 ಆಗುತ್ತೆ. ಈ 3ನ ಮೇಲಕ್ಕೆ ಕಳಿಸಿ, ಏನಾಗಿರುತ್ತೆ ನೋಡಿ ಇಲ್ಲಿ? F1 ಇಸ್ ಈಕ್ವಲ್ಸ್ ಟು 1/4πε0, ಕರೆಕ್ಟ್ ಅಲ್ವಾ? ಕ್ಯೂ ಕ್ಯಾಪಿಟಲ್ ಕ್ಯೂ 3ನ ಮೇಲಕ್ಕೆ ಕಳಿಸಿದ್ರಾಗ ಇಲ್ಲಿ ನೋಡಿ, ಇಲ್ಲಿ 3 ಆಗುತ್ತಲ್ವಾ? ಡಿವೈಡೆಡ್ ಬೈ L ಸ್ಕ್ವೇರ್, ಆಯಿತಾ? ಹೀಗೆ ಇದು ಫೋರ್ಸ್ ಆನ್ ಕ್ಯಾಪಿಟಲ್ ಕ್ಯೂ ಡ್ಯೂ ಟು ಫಸ್ಟ್ ಚಾರ್ಜ್ ಆಯಿತು, ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟ್ ಸೆಕೆಂಡ್ ಚಾರ್ಜನ್ನು ನೋಡೋಣ. ಫೋರ್ಸ್ F2 ಆನ್ ಕ್ಯಾಪಿಟಲ್ ಕ್ಯೂ
ಡ್ಯೂ ಟು ಯಾವ ಚಾರ್ಜು Q2 ಚಾರ್ಜು Q2 ಕೂಡ Q1 ಅಂತಲೇ ಕನ್ಸಿಡರ್ ಮಾಡಿದ್ದೀವಿ ಅಲಾಂಗ್ BO ಅಲಾಂಗ್ ಯಾವ ಕಡೆ ಇದೆ ನೋಡಿ BO ನೆಕ್ಸ್ಟಿಗೆ ಏನು ತೊಗೊಳ್ತೀವಿ CO ಅಂತ ತೊಗೊಳ್ತೀವಿ ಅಷ್ಟೇ ಡಿಫ್ರೆನ್ಸು ಆಯಿತಾ ಬರೀರಿ F2 ಇಸ್ ಈಕ್ವಲ್ಸ್ ಟು 1/4πε0 Q ಕ್ಯಾಪಿಟಲ್ Q ಡಿವೈಡೆಡ್ ಬೈ ಈಗ ನೋಡಿ ಇಲ್ಲಿ AO ಬರಲ್ಲ F2 ಆಗಿರೋದ್ರಿಂದ BO ಬರುತ್ತೆ BO ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 1/4πε0 Q ಡಿವೈಡೆಡ್ ಬೈ ಸೇಮು BO ಇಸ್ ಈಕ್ವಲ್ಸ್ ಟು L/√3 ಆಯಿತಾ L/√3 ಹೋಲ್ ಸ್ಕ್ವೇರ್ ಆಯಿತಾ ಇದನ್ನು ಸಾಲ್ವ್ ಮಾಡಿದಾಗ ಏನು ಬರುತ್ತೆ F2 ಇಸ್ ಈಕ್ವಲ್ಸ್ ಟು ಸೇಮ್ 3/4πε0 ಕ್ಯಾಪಿಟಲ್ Q ಡಿವೈಡೆಡ್ ಬೈ L ಸ್ಕ್ವೇರ್ ಸೇಮ್ ಅಲ್ವಾ ಸೇಮ್ ಚಾರ್ಜು F1 ಮೇಲೂ ಇದೆ ಸೇಮ್ ಫೋರ್ಸು F1 ಮೇಲಿದೆ ಸೇಮ್ ಫೋರ್ಸು F2 ಮೇಲೂ ಸೇಮ್ ಬಂದಿದೆ ಕರೆಕ್ಟ್ ಅಲ್ವಾ ಈಗ ಥರ್ಡ್ ಫೋರ್ಸ್ F3 ಆನ್ Q ಡ್ಯೂ ಟು Q3 ಇಸ್ ಈಕ್ವಲ್ಸ್ ಟು Q ಅಂತಲೇ ಕೊಟ್ಟಿದ್ದಾರೆ ಇಲ್ಲಿ ಅಲಾಂಗ್ BO ಕರೆಕ್ಟಾ ಇಲ್ಲಿ ನೋಡಿ ಇದು ಅಲಾಂಗ್ CO F3 is equals to ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ CO ಬರುತ್ತೆ CO ಬದಲು L/√3 ಅಂತ ಬರುತ್ತೆ ಲಾಸ್ಟ್ ಎಕ್ಸ್ಪ್ರೆಷನನ್ನು ಬರೆದ್ಬಿಡ್ತೀನಿ 1/4πε0 Q ಕ್ಯಾಪಿಟಲ್ Q ಡಿವೈಡೆಡ್ ಬೈ L ಸ್ಕ್ವೇರ್ ಸೇಮ್ ಫಾರ್ಮುಲಾ ಆಯಿತಾ ಇದು ಕೂಡ ಇಷ್ಟೇ ಬರುವಂಥದ್ದು ಕರೆಕ್ಟಾ ಈಗೇನು ಮಾಡಬೇಕು ನಾವು ನೋಡಿ ಈಗೇನು ಮಾಡಬೇಕು ಅಂತ ಈ ಡಯಾಗ್ರಾಮಲ್ಲಿ ನೋಡ್ಬಿಡೋಣ ಆಯಿತಾ ಈ ಫಿಗರಲ್ಲಿ F1 ಕಂಡಿಡಿದ್ವಿ F2 ಕಂಡಿಡಿದ್ವಿ F3 ಕಂಡಿಡಿದ್ವಿ ಕರೆಕ್ಟ್ ಅಲ್ವಾ ಈಗ ಫೈನಲ್ ಆಗಿ ನೋಡಿ ಇಲ್ಲಿ ರಿಸಲ್ಟೆಂಟ್ ಫೋರ್ಸ್ ಬಿಟ್ವೀನ್ F2 ಆ್ಯಂಡ್ F3 ಕಂಡಿಡಿಬೋದಲ್ವಾ ಇಲ್ಲಿ ನೋಡಿ ರಿಸಲ್ಟೆಂಟ್ ಫೋರ್ಸು ಎಷ್ಟು ಕಂಡುಹಿಡಿಬೋದು ಯಾವ್ಯಾವ್ದ್ರ ಮಧ್ಯೆ F2 ಮತ್ತು F3 ಮಧ್ಯೆ ಏನು ಕಂಡುಹಿಡಿಬೋದು ಫೋರ್ಸನ್ನು ಕಂಡುಹಿಡಿಬಹುದು ಕರೆಕ್ಟ್ ಅಲ್ವಾ ಈಗ ಆ ಫೋರ್ಸನ್ನು ಹೇಗೆ ಕಂಡುಹಿಡಿತೀವಿ ರಿಸಲ್ಟೆಂಟ್ ಫೋರ್ಸನ್ನು ನೋಡಿ ಕಂಡುಹಿಡಿಯೋಣ ದ ರಿಸಲ್ಟೆಂಟ್ ಫೋರ್ಸ್ ಡ್ಯೂ ಟು F2 ಆ್ಯಂಡ್ F3 ಆಯಿತಾ ಅಲಾಂಗ್ ಯಾವ ಕಡೆಗೆ ನೋಡಿ ಇಲ್ಲಿ F2 ಮತ್ತು F3ಯನ್ನು ನಾವು ಕನ್ಸಿಡರ್ ಮಾಡಿದಾಗ ರಿಸಲ್ಟೆಂಟು ಯಾವ ಕಡೆಗಿರುತ್ತೆ ನೋಡಿ ಇಲ್ಲಿ ರೆಡ್ ಪೆನ್ ಯೂಸ್ ಮಾಡ್ತೀನಿ ರಿಸಲ್ಟೆಂಟ್ ಏನಾಗಿರುತ್ತೆ ಈ ರೀತಿ ಬರುವಂಥದ್ದು ಕರೆಕ್ಟ್ ಅಲ್ವಾ ಇದನ್ನು FR ಅಂತ ಬರಿತೀವಿ ಕರೆಕ್ಟ್ ಅಲ್ವಾ FRನ್ನು F2 ಮತ್ತು F3 ರಿಸಲ್ಟೆಂಟ್ ವೆಕ್ಟರ್ ಅಂತ ಕರಿತೀವಿ FRನ್ನು ಕರೆಕ್ಟ್ ಅಲ್ವಾ ಈಗ ನೋಡಿ ಯಾವ ಕಡೆಗಿದೆ O ಇಂದ A ಕಡೆಗಿದೆ ಕರೆಕ್ಟ್ ಅಲ್ವಾ ಸೊ ಅಲಾಂಗ್ ಯಾವ ಕಡೆ ಅಂತ ಬರೀಬೇಕು O ಇಂದ A ಕಡೆಗಿದೆ ಕರೆಕ್ಟಾ ಈಗ ರಿಸಲ್ಟೆಂಟ್ ಫೋರ್ಸನ್ನು ಹೇಗೆ ಬರೀತೀವಿ ಅಂತ ಹೇಳಿದ್ರೆ FR ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಫಸ್ಟ್ ಫೋರ್ಸ್ ಸ್ಕ್ವೇರ್ ಪ್ಲಸ್ ಸೆಕೆಂಡ್ ಫೋರ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು F ಸ್ಕ್ವೇರ್ 2 ಇಂಟು F ಕಾಸ್ ತೀಟಾ ಇದು ನೆನಪಿದೆ ಅಲ್ವಾ ಫಸ್ಟ್ ಇಯರಲ್ಲಿ ಮ್ಯಾಗ್ನಿಟ್ಯೂಡನ್ನು ಕಂಡುಹಿಡಿಯುವಂಥದ್ದು ಓಕೆ ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ ಟು FR ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ F ಸ್ಕ್ವೇರ್ ಏನಾಯಿತು 2F ಸ್ಕ್ವೇರ್ ಆಯ್ತಲ್ವಾ ಪ್ಲಸ್ 2 ಇಂಟು F ಏನು ತೀಟಾ ವ್ಯಾಲ್ಯೂ ಎಷ್ಟು ಆಗಿದ್ರೆ ನೋಡಿ ಇಲ್ಲಿ ನೋಡಿದ್ರೆ 60 ಇದೆ ನಾವು ರಿಸಲ್ಟೆಂಟಿಗೆ ನೋಡ್ತಿರೋದ್ರಿಂದ ಇದು 120 ಡಿಗ್ರಿ ಇದೆ ಆಯಿತಾ ಸೊ ದ ಆ್ಯಂಗಲ್ ಬಿಟ್ವೀನ್ F2 ಆ್ಯಂಡ್ F3 ಎಷ್ಟಿದೆ ಅಂತ ಹೇಳಿದ್ರೆ 120 ಇದೆ ಕರೆಕ್ಟ್ ಅಲ್ವಾ ಆ 120ಯನ್ನು ಏನು ಮಾಡಿ ಇಲ್ಲಿ ಬರೀ ಕಾಸ್ 120 ಆಯಿತಾ FR ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಬರೀರಿ ಏನೇನೆಲ್ಲ ಉಳಿದಿದೆ ಅದನ್ನು 2F ಸ್ಕ್ವೇರ್ ಪ್ಲಸ್
2f ಸ್ಕ್ವೇರ್ ಇವೆರಡನ್ನ ಎಫ್ ಸ್ಕ್ವೇರ್ ಅಂತ ಬರ್ತಿದ್ದೀವಿ. ಸೊ ಕಾಸ್ 120ಯನ್ನು -1/2 ಅಂತ ಬರಿಬೋದು. ವ್ಯಾಲ್ಯೂ ಆಫ್ ಕಾಸ್ 120ಗೆ -1/2. ಈಗ ನೋಡಿ 2 ಮತ್ತು 2 ಕ್ಯಾನ್ಸಲ್ ಆಯ್ತಲ್ವಾ, ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ ನೆಕ್ಸ್ಟು ಎಫ್ ಆರ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 2f ಸ್ಕ್ವೇರ್ ಉಳಿದಿದೆ, ಮೈನಸ್ ಇಂಟು ಪ್ಲಸ್ಸು ಮೈನಸ್ಸು, ಆಯಿತಾ? ಎಫ್ ಸ್ಕ್ವೇರ್ ಉಳಿದಿದೆ. ಸೊ ದಿಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಫ್ ಸ್ಕ್ವೇರ್. 2ನಲ್ಲಿ 1 ಕಳೆದ್ರೆ ಎಫ್ ಸ್ಕ್ವೇರ್ ಬಾಯ್ತು, ಆಯಿತಾ? ಸೊ ಎಫ್ ಸ್ಕ್ವೇರ್ಗೆ ಸ್ಕ್ವೇರ್ ರೂಟನ್ನು ತೆಗೆದ್ರೆ ಎಫ್ ಆರ್ ಇಸ್ ಈಕ್ವಲ್ಸ್ ಟು ಎಫ್ ಅಂತಲೇ ಬಂತು. ಕರೆಕ್ಟಾ? ಎಫ್ ಅಂದರೆ ಏನು ಮಕ್ಕಳೇ? ಇಲ್ಲಿ ಫಸ್ಟ್ ನಾವು ಕನ್ಸಿಡರ್ ಮಾಡಿದ್ವಿ ಅಲ್ವಾ, ಇವೆಲ್ಲವೂ ಕೂಡ ಎಫ್. F1 is equals to F, ಕರೆಕ್ಟಾ? F2 is equals to F, F3 is equals to F. ಓಕೆ, ನೀವು ಇಲ್ಲಿ ಹೀಗೂ ಬರಿಬೋದು, F1 is equals to F2 is equals to F3 is equals to FR ಅಂತಲೂ ಕೂಡ ಬಂದ್ಬಿಟ್ಟಿದೆ ಈಗ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಹೀಗೆ ಬಂದಿದೆ ಅಲ್ವಾ, ಈಗ ನೀವೇನು ಮಾಡಬೇಕು, ದ ಸಮ್ ಆಫ್ 3 ಫೋರ್ಸಸ್ ಏನಾಗಿರುತ್ತೆ, ದ ನೆಟ್ ಫೋರ್ಸ್ ಏನಾಗಿರುತ್ತೆ ಈ ಚಾರ್ಜ್ ಮೇಲೆ, ನೆಟ್ ಫೋರ್ಸ್ ಏನಾಗಿರುತ್ತೆ ಈ ಚಾರ್ಜ್ ಮೇಲೆ ಅಂತ. ಈಗ ನೀವೇನು ಕಂಡುಹಿಡಿದ್ರಿ, F2 ಮತ್ತು F3 ಮಧ್ಯೆ ಇರುವಂಥ ರಿಸಲ್ಟೆಂಟ್ ಫೋರ್ಸ್ ಕೂಡ ಕಂಡುಹಿಡಿದ್ರಿ. ಒಂದು ಬಿಟ್ರಿ, ಯಾವುದು? F1 ಉಳ್ಕೊಂಡಿದೆ ಇವಾಗ, ಆಯಿತಾ? F1 ಅನ್ನು ಟಚ್ ಕೂಡ ಮಾಡಿಲ್ಲ. ಈಗ ನೋಡಿ, ದ ನೆಟ್ ಫೋರ್ಸ್ ಆನ್ ಕ್ಯಾಪಿಟಲ್ ಕ್ಯೂ ಡ್ಯೂ ಟು ಆಲ್ ದ 3 ಫೋರ್ಸಸ್ ಅಂತ ಹೇಳಿದ್ರೆ, ನಾವು ಆಲ್ರೆಡಿ 2 ಫೋರ್ಸಸನ್ನು ಕಂಡುಹಿಡಿದ್ವಿ. 2 ಫೋರ್ಸಸ್ ಜೊತೆಗೆ 2 ಫೋರ್ಸಸ್ ಇಸ್ ನಥಿಂಗ್ ಬಟ್ ಎಫ್ ಆರ್, ಆಯಿತಾ? ಈಗ ಉಳಿದಿರೋದು ಯಾವುದು? F1 ಕೂಡ ಸೇರಿಸ್ಕೊಂಡು ನಾವು ಫೋರ್ಸನ್ನು ಕಂಡುಹಿಡಿದು ಬಿಟ್ರೆ ಯಾವುದು ಕಂಪ್ಲೀಟ್ ಆಗುತ್ತೆ? ಈ ಪ್ರಾಬ್ಲಮ್ ಕಂಪ್ಲೀಟ್ ಆಗಿರುತ್ತೆ, ಆಯಿತಾ? ಇಲ್ಲಿ ನೋಡಿ, ಆಗ್ಲಿಂದ ತೋರಿಸಿಲ್ಲ ಅನಿಸುತ್ತೆ. F2 ಮತ್ತು F3 ಮಧ್ಯೆ ಇರುವಂಥ ರಿಸಲ್ಟೆಂಟ್ ಎಫ್ ಆರ್ ಅನ್ನು ಕಂಡುಹಿಡಿದಿದ್ದೀವಿ. ಇಲ್ಲಿ F1 ಏನು ಮಾಡಿಲ್ಲ, ಕಂಡುಹಿಡ್ದಿಲ್ಲ, ಆಯಿತಾ? ಇವೆರಡಕ್ಕೂ ಕೂಡ ನೆಟ್ ಫೋರ್ಸ್ ಕಂಡುಹಿಡಿದ್ಬಿಟ್ರೆ ಈ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ, ಆಯಿತಾ? ಈಗ ನೋಡಿ ಯಾವ ರೀತಿ ಇದು, ಇಲ್ಲಿ ನೋಡಿ, ಎಫ್ ಆರ್ ಬಂದು ಈ ಡೈರೆಕ್ಷನಲ್ಲಿದೆ, ಅಪ್ವರ್ಡ್ ಡೈರೆಕ್ಷನಲ್ಲಿದೆ. F1 ಬಂದು ಕೆಳಗೆ ಡೌನ್ವರ್ಡ್ ಡೈರೆಕ್ಷನಲ್ಲಿದೆ. ಈಗ ನಾವು ಎಫ್ ಆರ್ ಅನ್ನೋದನ್ನು ಆರ್ ಕ್ಯಾಪ್ ಅಂತ ಡೈರೆಕ್ಷನ್ ತೋರಿಸಿದ್ರೆ F1 ನಾವು ಯಾವ ರೀತಿ ತೋರಿಸ್ಬೋದು? ಮೈನಸ್ ಆರ್ ಕ್ಯಾಪ್ ಅಂತ ತೋರಿಸೋಣ. ಯಾವ್ದಾದ್ರು ಒಂದು ಪಾಸಿಟಿವ್ ತೋರಿಸಿ, ಒಂದನ್ನು ನೆಗೆಟಿವ್ ತೋರಿಸೋಣ. ಸೊ ಅಪ್ವರ್ಡ್ ಇರೋದು ಪಾಸಿಟಿವ್ ತೋರಿಸ್ತಾ ಇದ್ದೀವಿ ಡೈರೆಕ್ಷನನ್ನು, ಡೌನ್ವರ್ಡ್ ಇರೋದು ಡೈರೆಕ್ಷನನ್ನು ಮೈನಸ್ ಆಪೋಸಿಟ್ ಇರೋದ್ರಿಂದ ಏನು ತೋರಿಸ್ತಾ ಇದ್ದೀವಿ? ನೆಗೆಟಿವ್ ಅಲ್ಲಿ ತೋರಿಸ್ತಾ ಇದ್ದೀವಿ, ಆಯಿತಾ? ಸೊ ಇಲ್ಲಿ ನೋಡಿ, ಆಲ್ರೆಡಿ ನಾವು F1 is equals to F2 is equals to F3 is equals to FR ಅಂತ ಬರೆದಾಗ್ಬಿಟ್ಟಿದೆ ನಮಗೆ, ಆಯಿತಾ? ಈಗ ನೋಡಿ, ದ ನೆಟ್ ಫೋರ್ಸ್ ಆನ್ ಚಾರ್ಜ್, ಇದು ಇಂಪಾರ್ಟೆಂಟು ಮಕ್ಕಳೇ, ಆಯಿತಾ? ಇಲ್ಲಿ ನೋಡಿ, ಎಲ್ಲಿ ಬರೆಯೋಣ? ಓಕೆ, ಇಲ್ಲೇ ಒಂದು ಗೆರೆ ಹಾಕಿ ಲಾಸ್ಟ್ ಲೈನ್ ಅಲ್ವಾ, ಇಲ್ಲೇ ಬರೆದು ಬಿಡೋಣ. ಓಕೆ, ದ ನೆಟ್ ಫೋರ್ಸ್ ಆನ್ ಕ್ಯಾಪಿಟಲ್ ಕ್ಯೂ ಡ್ಯೂ ಟು 3 ಚಾರ್ಜಸ್. ಓಕೆ, 3 ಚಾರ್ಜಸ್. ಎಫ್ ನೆಟ್ ಅಂತ ಬರೆಯೋಣ ಇವಾಗ. ಇದು ರಿಸಲ್ಟೆಂಟ್ ಬಿಟ್ವೀನ್ F2 ಆ್ಯಂಡ್ F3. ನಾವು F1 ಸೇರಿಸ್ಕೊಂಡಿಲ್ಲ, ಇಲ್ಲಿ F1 ಕೂಡ ಸೇರಿಸ್ಕೊಂಡ್ರೆ ನೆಟ್ ಅಂತ ಸೇರಿಸ್ತಾ ಇದ್ದೀವಿ. ಎಫ್ ನೆಟ್ ಇಸ್ ಈಕ್ವಲ್ಸ್ ಟು, ಆಯಿತಾ, ಎಫ್ ಆರ್ ಪ್ಲಸ್ F1, ಆಯಿತಾ? ಓಕೆ, ವೆಕ್ಟರ್ನ ತೋರಿಸೋಣ ಇಲ್ಲಿ, F1. ಓಕೆ, ನೆಕ್ಸ್ಟ್ ದಿಸ್ ಇಸ್ ಈಕ್ವಲ್ ಟು ಎಫ್ ಆರ್ ಅಂದರೆ ಏನು ಮಕ್ಕಳೇ? ಇಲ್ಲಿ ಎಫ್ ಆರ್ ಇಸ್ ಈಕ್ವಲ್ಸ್ ಟು ಎಫ್ ಅಂತಲೇ ತೊಗೊಂಡಿದ್ದೀವಲ್ವಾ, ದಿಸ್ ಇಸ್ ಈಕ್ವಲ್ ಟು ಎಫ್ ಅಂತಲೇ ತೊಗೊಂಡು. ಎಫ್ ಅಂದರೆ ಏನು? ಯಾವುದಾದ್ರೂ ಚಾರ್ಜ್ ಈಕ್ವಲ್. ಈ ಮೂರು ಕೂಡ ಚಾರ್ಜಸ್ ಈಕ್ವಲ್ ಆಗಿದೆ, ಹಾಗಾಗಿ ಎಫ್ ಅಂತ ಕೊಟ್ಟಿದ್ದೀವಿ ಅಷ್ಟೇ, ಆಯಿತಾ? ಎಫ್ ಆರ್ ಅನ್ನು ಬರೀರಿ ಇಲ್ಲಿ, 3/4πε0 ಕ್ಯೂ ಕ್ಯಾಪಿಟಲ್ ಕ್ಯೂ ಡಿವೈಡೆಡ್ ಬೈ ಎಲ್ ಸ್ಕ್ವೇರ್, ಕರೆಕ್ಟ್ ಅಲ್ವಾ? ಇಂಟು ಆರ್ ಕ್ಯಾಪ್. ನಾವು ಇವಾಗ ಡೈರೆಕ್ಷನನ್ನು ತೋರಿಸ್ತಾ ಇದ್ದೀವಿ, ವೆಕ್ಟರ್ ತೊಗೊಂಡಿದ್ದೀವಲ್ವಾ, ಹಾಗಾಗಿ ಡೈರೆಕ್ಷನ್ ತೋರಿಸ್ತಾ ಇದ್ದೀವಿ. ಪ್ಲಸ್ ಇರೋ ಕಡೆ ಪ್ಲಸ್ಸನ್ನು ಹಾಕಿ, ಆಯಿತಾ? F1 ಅಂದರೆ ಏನು? 1 ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಬರ್ತಿದ್ದೀವಿ ನೋಡಿ. F1 ಅಂದರೆ ಈ ವ್ಯಾಲ್ಯೂ, ಆಯಿತಾ? F1 ಅಂತ ಹೇಳಿದ್ರೆ 3/4πε0 ಎಲ್ಲವೂ ಈಕ್ವಲ್ ಆಗಿದೆ ಅಂತ ಇಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದ್ದೀವಿ. ಅರ್ಥ ಆಗ್ತಾ ಇದೆಯಾ? ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ, ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್, ಆಯಿತಾ? ಈಗ 3/4πε0, ಆಯಿತಾ? ಕ್ಯೂ ಡಿವೈಡೆಡ್ ಬೈ ಎಲ್ ಸ್ಕ್ವೇರ್
F1ಗೆ. ಸೊ ಇವಾಗ ಡೈರೆಕ್ಷನನ್ನು ಏನಂತ ತೋರಿಸ್ತಾ ಇದ್ದೀವಿ ಇಲ್ಲಿ, F1ಗೆ -r ಅಂತ ತೋರಿಸ್ತಾ ಇದ್ದೀವಿ. ಡೌನ್ವರ್ಡ್ ಇರೋದ್ರಿಂದ ಇವೆರಡೂ ಕೂಡ ಆಪೋಸಿಟ್ ಇದ್ದಾವೆ, ಒಂದು ಮೇಲಿದೆ ಒಂದು ಕೆಳಗಿದೆ. ಎಕ್ಸಾಕ್ಟ್ ಆಪೋಸಿಟ್ ಚಾರ್ಜಸ್ ಇವು, ಎಕ್ಸಾಕ್ಟ್ ಆಪೋಸಿಟ್ ಫೋರ್ಸಸ್ ಇವು, ಆಯಿತಾ. ಒಂದು ಈ ಕಡೆ ಫೋರ್ಸ್ ಎಕ್ಸರ್ಟ್ ಮಾಡ್ತಿದ್ರೆ, ಇನ್ನೊಂದು ಈ ಕಡೆ ಫೋರ್ಸ್ ಎಕ್ಸರ್ಟ್ ಮಾಡ್ತಿದೆ. ಸೊ ಹಾಗಾಗಿ ಎರಡೂ ಕೂಡ ಆಪೋಸಿಟ್ ಡೈರೆಕ್ಷನಲ್ಲಿದ್ದಾವೆ, ಆದರೆ ಸೇಮ್ ಫೋರ್ಸನ್ನು ಎಕ್ಸರ್ಟ್ ಮಾಡ್ತಾ ಇದೆ. ಹಾಗಾಗಿ ನಾವು ಇಲ್ಲಿ ಪಾಸಿಟಿವ್ ತೊಗೊಂಡಿರೋದ್ರಿಂದ ಇಲ್ಲೇನಂತ ತಗೊಳ್ತಾ ಇದ್ದೀವಿ, -r². ಎರಡೂ ಆಪೋಸಿಟ್ ಡೈರೆಕ್ಷನಲ್ಲಿದ್ದಾವೆ ಅಂತ. ಸೊ 3/4πε0 ಏನೇನು ಕಾಮನ್ ಇದೆ ಅದನ್ನೆಲ್ಲ ತೊಗೊಂಬಿಡಿ. Q ಇಂಟು ಕ್ಯಾಪಿಟಲ್ Q ಇಸ್ ಈಕ್ವಲ್ಸ್ ಟು r², ಮೈನಸ್ ಇಂಟು ಪ್ಲಸ್ಸು ಮೈನಸ್ಸು r². ಸೊ 0 ಇಂಟು ಇದೇನಾಗಿರುತ್ತೆ, ಪ್ಲಸ್ ಇದೆ ಮೈನಸ್ ಇದೆ, 0 ಆಗಿಬಿಡುತ್ತೆ, ಆಯಿತಾ. 0 ಇಂಟು ಎನಿಥಿಂಗ್ ಏನಾಗುತ್ತೆ, F net ಇಸ್ ಈಕ್ವಲ್ಸ್ ಟು 0 ಆಗಿರುತ್ತೆ. ದ ಸಮ್ ಆಫ್ ತ್ರೀ ಫೋರ್ಸಸ್ ಆನ್ ಕ್ಯಾಪಿಟಲ್ Q ಈಸ್ 0 ಅಂತ ಹೇಳ್ತಾ ಇದ್ದೀವಿ, ಆಯಿತಾ. ಇನ್ನೊಂದು ಲಾಸ್ಟ್ ಪಾಯಿಂಟು, ನೀವು ನೋಡಿದ ತಕ್ಷಣವೇ ಕಂಡುಹಿಡಿಬೇಕು ಅಂತ ಹೇಳಿದ್ರೆ, ಎಲ್ಲ ಚಾರ್ಜಸ್ಸು, ಎಲ್ಲ ಕಾರ್ನರಲ್ಲೂ ಚಾರ್ಜಸ್ಸು ಸೇಮ್ ಇದ್ದು, ಆಯಿತಾ, ಲೆಂತ್ ಕೂಡ ಸೇಮ್ ಇದ್ದರೆ ಮಧ್ಯದಲ್ಲಿ ಎಂಥ ಚಾರ್ಜ ಕೊಟ್ಟಿರಲಿ, ಆಯಿತಾ, ದ ನೆಟ್ ಫೋರ್ಸ್ ಆನ್ Q ಇಸ್ ಕ್ಯಾಪಿಟಲ್ Q ಇಸ್, ಅಥವಾ ಒಳಗಡೆ ಚಾರ್ಜ್ ಮೇಲೆ ಫೋರ್ಸ್ ಎಷ್ಟು ಅಂತ ಹೇಳಿದ್ರೆ ಡೈರೆಕ್ಟಾಗಿ 0 ಅಂತ ಹೇಳಿಬಿಡಿ, ಆಯಿತಾ. ಸೊ ಇದು ಸಲ್ಯೂಷನ್. ಅರ್ಥ ಆಗ್ತಾ ಇದೆಯಾ? ಇನ್ ಕೇಸ್ ಏನಾದರೂ ಚಾರ್ಜ್ ಬೇರೆ ಇತ್ತು ಅಂತ ಇಟ್ಕೊಳ್ಳಿ, ಲೆಂತ್ ಸೇಮ್ ಇದ್ದು ಚಾರ್ಜ್ ಬೇರೆ ಬೇರೆ ಇತ್ತು ಅಂತ ಹೇಳಿದ್ರೆ 0 ಆಗಿರಲ್ಲ. ಸೇಮ್ ಚಾರ್ಜ್ ಇರಬೇಕು, ಸೇಮ್ ಲೆಂತ್ ಇರಬೇಕು, ಆಗ ಮಾತ್ರ ಮಧ್ಯದಲ್ಲಿ ಚಾರ್ಜ್ ಕೊಟ್ಟಿರಬೇಕು. ಮಧ್ಯದಲ್ಲಿ ಚಾರ್ಜ್ ಮೇಲೆ ಫೋರ್ಸ್ ಎಷ್ಟು ಅಂತ ಹೇಳಿದ್ರೆ 0 ಅಂತ ಹೇಳಬೇಕು. ಇಲ್ಲಿ ನೋಡಿ, ಇಲ್ಲೂ ನೆಕ್ಸ್ಟ್ ಇನ್ನೂ ಒಂದು ಇದೆ, ಯಾವುದು, ಚಾರ್ಜ್ ಇಲ್ಲಿ 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 3 ಕಾರ್ನರಲ್ಲಿ ಸೇಮ್ ಇರುತ್ತೆ, ಲೆಂತ್ ಕೂಡ ಸೇಮ್ ಇರುತ್ತೆ, ಮಧ್ಯದಲ್ಲಿ ಚಾರ್ಜ್ ಕೊಟ್ಟಿರಲ್ಲ, ಆಗ ಫೋರ್ಸ್ 0 ಅಂತ ಬರೆಯೋಕ್ಕಾಗಲ್ಲ. ಅರ್ಥ ಆಗ್ತಾ ಇದೆಯಾ? ಅದು ನೆಕ್ಸ್ಟ್ ಪ್ರಾಬ್ಲಮಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್.